ನಾಳೆ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗೆ ಮಾಜಿ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಮತ್ತು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರ್ತಾ ಇದ್ದಾರೆ. ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಅನ್ನುವಂಥ ಒಂದು ಗೋಡೆ ಬರಹದ ಒಂದು ಚಾಲನೆಯನ್ನು ಅವರು ಸೇಡಂ ನಗರದಲ್ಲಿ ಕೊಡೋರಿದ್ದಾರೆ ಮತ್ತು ಮೋದಿ ಸರ್ಕಾರದ ಎಲ್ಲ ವಿಚಾರಗಳನ್ನು ಅಲ್ಲಿ ಪ್ರಸ್ತುತಪಡಿಸೋರಿದ್ದಾರೆ. ನಂತರ ಕಲಬುರಗಿಯ ಮುಖಾಂತರ ಹುಮ್ನಾಬಾದ್ಗೆ ತೆರಳಿ ಹುಮ್ನಾಬಾದ್ನಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡೋರಿದ್ದಾರೆ. ಒಟ್ಟು ಕಲಬುರಗಿ ಮತ್ತು ಬೀದರ್ ಎರಡು ಲೋಕಸಭಾ ಚುನಾವಣೆಗಳನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಪ್ರಮುಖರೊಂದಿಗೆ ಸಮಾಲೋಚನೆಯನ್ನು ಕೂಡ ಸನ್ಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಾಡೋರಿದ್ದಾರೆ. ಹಾಗಾಗಿ ನಾಳೆ ಅದನ್ನು ಯಶಸ್ವಿ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ಈಗಾಗಲೇ ಹುಮ್ನಾಬಾದ್ನಲ್ಲಿ ತಯಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಮಾಧ್ಯಮದ ಸ್ನೇಹಿತರು ಕೂಡ ಎರಡೂ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ವಿನಂತಿ ಮಾಡ್ತಾ, ಮೊನ್ನೆ ಸಿದ್ದರಾಮಯ್ಯನವರು ಮಂಡಿಸಿರುವಂಥ ಬಜೆಟ್ಟು ಇಡೀ ಕಲ್ಯಾಣ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತನ್ನ ಹೆಸರಿನಲ್ಲಿ ಮಂಡನೆ ಮಾಡಿದ್ದಾರೆ. ಯಾವುದನ್ನು ಕೂಡ ನಿರ್ಧಾರಿತವಾಗಿ ಹೇಳಲಿಲ್ಲ. ಮಾಡುತ್ತೇನೆ, ಕ್ರಮ ಕೈಗೊಳ್ಳುತ್ತೇನೆ, ಈ ರೀತಿಯ ಆಶ್ವಾಸನೆಗಳೊಂದಿಗೆ ಅವರು ಬಜೆಟನ್ನು ಮುಕ್ತಾಯ ಮಾಡಿದ್ದಾರೆ. ಅಭಿವೃದ್ಧಿ ಶೂನ್ಯವಾದಂಥ ಈ ಬಜೆಟ್ಟು ಕಲ್ಯಾಣ ಕರ್ನಾಟಕದ ಒಂದು ಹಿನ್ನಡೆಯ ಒಂದು ಬಜೆಟ್ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದನ್ನು ಭಾರತೀಯ ಜನತಾ ಪಕ್ಷ ಖಂಡಿಸುತ್ತೆ. ಕಾಂಗ್ರೆಸ್ ನಾಯಕರಲ್ಲಿ ವಿನಂತಿ ಮಾಡ್ತೇನೆ, ಕಲ್ಯಾಣ ಕರ್ನಾಟಕಕ್ಕೆ ಆಗಿರುವ ಈ ಬಜೆಟ್ಟಿನ ಅನ್ಯಾಯವನ್ನು ಸದನದಲ್ಲಿ ಅವರು ಪ್ರಶ್ನೆ ಮಾಡಬೇಕು. ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತೆಗೆದುಕೊಂಡು ಬಂದು ಪೂರಕ ಬಜೆಟ್ನಲ್ಲಾದರೂ ಕಲ್ಯಾಣ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪರವಾದಂಥ ಘೋಷಣೆಗಳನ್ನು ಮಾಡಿಸಬೇಕು ಅಂತೇಳಿ ನಾನು ಕಾಂಗ್ರೆಸ್ ನಾಯಕರಲ್ಲಿ ಆಗ್ರಹ ಮಾಡ್ತೇನೆ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಾಳೆ ಕಲಬುರಗಿ ಮತ್ತು ಯಾದಗಿರಿ, ಕಲಬುರಗಿ ಮತ್ತು ಬೀದರ್ ಎರಡೂ ಲೋಕಸಭಾ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಸೊ ಕಲಬುರಗಿ ಲೋಕಸಭೆಯಲ್ಲಿ ಗೋಡೆ ಬರಹ ಮತ್ತು ದೇವಸ್ಥಾನ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಅನಂತರ ಹುಮ್ನಾಬಾದ್ನಲ್ಲಿ ಎರಡೂ ಲೋಕಸಭಾ ಕ್ಷೇತ್ರಗಳ ಬೂತ್ ಮಟ್ಟದ ಪದಾಧಿಕಾರಿಗಳು ಅವರುಗಳ ಜೊತೆಗೆ ಬಹಿರಂಗ ಸಭೆ ಇದೆ, ಅಲ್ಲಿ ಅವರು ಸಭೆಯಲ್ಲಿ ಭಾಗವಹಿಸ್ತಾರೆ. ಕಾಂಗ್ರೆಸ್ ಪಕ್ಷ ಅದು ಯಾವಾಗಲೂ ಕೂಡ ಅರಾಜಕತೆಯನ್ನು ಪ್ರತಿಪಾದಿಸ್ತಾ ಬಂದಿದೆ. ಕಾಂಗ್ರೆಸ್ ಪಕ್ಷದ ಧೋರಣೆನೇ ಅವರು ಭಾರತ 3 ಭಾಗ ಆಗಲಿಕ್ಕೆ ಕಾರಣ ಆಗಿದ್ದು ಕಾಂಗ್ರೆಸ್ ಪಕ್ಷ. ಅದೇ ನೀತಿ ಇವತ್ತಿಗೂ ಮುಂದುವರೆದಿದೆ. ಸೊ ತುಷ್ಟೀಕರಣ ಆಯಿತು, ವಂಶವಾದ ಆಯಿತು, ಈಗ ಅರಾಜಕತೆ. ಕೈ ಮುಗಿದು ಒಳಗೆ ಬಾ, ಜ್ಞಾನ ದೇಗುಲವಿದು, ಕುವೆಂಪು ಅವರು ಕೊಟ್ಟಂತಹ ಒಂದು ಸಂದೇಶ ಇದು. ಮಾತಿಗೆ ಕುವೆಂಪು ಅವರನ್ನು ಬಳಸಿಕೊಳ್ಳುವಂತಹ ಕಾಂಗ್ರೆಸ್ ಇವತ್ತು ಕುವೆಂಪು ಅವರ ವಿಚಾರಧಾರೆಗೆ ಅವಮಾನ ಮಾಡಿದೆ. ಆ ಮೂಲಕ ಒಂದು ಕುಟುಂಬದ ಒಂದು ಮಗು ಯಾವ ನೈತಿಕ ಮೌಲ್ಯಗಳನ್ನು ಬೆಳೆಸ್ಕೊಳ್ಬೇಕು, ಅದಕ್ಕೆ ಮೂಲದಲ್ಲೇ ಚಿವುಟಿ ಹಾಕುವಂಥ, ಅಂದರೆ ನೈತಿಕತೆಯನ್ನು ಕೊಂದು ಬಿಡುವಂಥದ್ದು, ಈ ದೇಶದ ಸಂಸ್ಕೃತಿಯನ್ನು ನಾಶ ಮಾಡಿಬಿಡುವಂಥದ್ದು, ಆ ಮೂಲಕ ಅರಾಜಕತೆಯನ್ನು ಹುಟ್ಟುಹಾಕುವಂಥದ್ದು ಇದು ಕಾಂಗ್ರೆಸ್ನ ಧೋರಣೆ. ಇದನ್ನು ಪ್ರತಿಯೊಬ್ಬ ಪಾಲಕರು, ಪೋಷಕರು, ನಾಗರಿಕರು ಇದನ್ನು ಅತ್ಯಂತ ಉಗ್ರವಾಗಿ ಖಂಡಿಸ್ತಾರೆ. ಸರ್ಕಾರಕ್ಕೆ ಚೀತು ಅಂತಿದ್ದಾರೆ. ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಬೇಕು, ತನ್ನ ಆದೇಶವನ್ನು ಹಿಂಪಡಿಬೇಕು.